ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಸಂಚಿಕೆಯಲ್ಲಿ ಸ್ಟಾರ್ಟಿಂಗ್ಗೆ ಸಾವಿತ್ರಿ ಮತ್ತು ವಿನಂತಿ ಹೋಗ್ಬಿಟ್ಟು ವಿದ್ಯಾ ಇರೋ ಗೆಸ್ಟ್ ಹೌಸ್ ಕರೆಂಟು ಮತ್ತು ವಾಟರ್ನಲ್ಲಿ ಎಲ್ಲ ಫ್ಯೂಸ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದನ್ನು ನೋಡ್ತಾ ನಿಂತ್ಕೊಂಡು ವಿದ್ಯಾ ಅನ್ಕೋತಾಳೆ, ನೀವು ಇದನ್ನೆಲ್ಲ ಮಾಡ್ತೀರಾ ಅಂತಲೇ ನನಗೆ ಸಂದಾಗ ಗೊತ್ತೈತೆ. ಅದಕ್ಕೆ ನಾನು ಮುಂಚೆನೇ ಇದಕ್ಕೆಲ್ಲ ರೆಡಿಯಾಗಿ ಇಲ್ಲಿಗೆ ಬಂದವನಿ. ಇಂಥದ್ದೆಲ್ಲ ಆಟ ಆಡಿಬಿಟ್ಟು ನನ್ನನ್ನು ಇಲ್ಲಿಂದ ಹೊರಗಡೆ ಹಾಕಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಇದು ನಿಮ್ಮ ಮುಟ್ಟಾಳ್ತನ ಆಗುತ್ತೆ. ನಾನು ಹೀಗೆ ಇಲ್ಲೇ ಬದುಕಿ ಬಾಳಬೇಕು ಅನ್ನೋದು ನನಗೆ ಸಂದಾಗ ಗೊತ್ತು. ನನ್ನನ್ನು ಇಲ್ಲಿಂದ ಹೊರಗಡೆ ಹಾಕೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಂತ ನಗ್ತಾ ಅಕ್ಕಿ ಹಾರಿಸ್ತಾ ನಂತರ ಒಳಗಡೆ ಹೋಗ್ಬಿಡ್ತಾಳೆ ವಿದ್ಯಾ. ಈ ಕಡೆ ಅವ್ವ, ನಾವು ಹೀಗೆ ಹೊಸ ದಿನ ಇವಳಿಗೆ ಕಾಟ ಕೊಡ್ತಾ ಇದ್ದರೆ ಅವಳು ಬೇಗನೆ ಇಲ್ಲಿಂದ ಹೊರಟೋಗ್ತಾಳೆ, ನೋಡ್ತಾ ಇರು ಅಂತ ವಿನಂತಿ ಹೇಳಿದಾಗ, ಈ ವಿನಂತಿ ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ? ಭದ್ರ ಹೆಂಗೋ ಈಗ ಅವಳು ಹೆಂಡ್ತಿಯಲ್ಲ ಅಂತ ಹೇಳೋನೆ, ಅವನು ನಮ್ಮ ಮಾತನ್ನ ಕೇಳ್ತಾವನೆ ಅಂದ್ಮ್ಯಾಕೆ ನೀನು ಯಾಕೆ ಇದೊಂದು ಚಿಂತೆ ಮಾಡ್ತಿ ಅಂತ ಸಾವಿತ್ರಿ ಕೇಳಿದಾಗ, ಏ ಸಾವಿತ್ರಿ, ನಿನಗಿದೆಲ್ಲ ಗೊತ್ತಾಗಿಲ್ಲ. ಅವಳು ಇಲ್ಲದೇ ಇದ್ದರೆ ಭದ್ರಮಾಮನ ಮನಸ್ಸು ಬದಲಾದ್ರೂ ಬದಲಾಗ್ತೈತೆ. ಅದಕ್ಕೆ ಆದಷ್ಟು ಬೇಗ ಇವಳನ್ನು ಇಲ್ಲಿಂದ ಓಡಿಸ್ಬೇಕು. ಮೊದಲು ಭದ್ರಮಾಮನ ಹತ್ರ ನಾವು ಮಾತಾಡ್ಬಾ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಬರ್ತಾರೆ. ಇನ್ನೊಂದು ಈ ಕಡೆ ಭದ್ರ ತುಂಬಾ ಬೇಸರದಲ್ಲಿ ಆ ವಿದ್ಯಾ ಮನೆ ವಾಪಸ್ ಬಂದ್ಲು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೋಪ ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ನಿಧಾನವಾಗಿ ಸಾವಿತ್ರಿ ಮತ್ತು ವಿನಂತಿ ಹಾಗೆ ಈಶ್ವರಿ ಚಿತ್ರ ಬರ್ತಾರೆ. ಆಮೇಲೆ ಸಾವಿತ್ರಿ ಬಂದ್ಬಿಟ್ಟು, ಭದ್ರ, ನೀನು ಅವಳು ಕುಟೆ ಹೋಗೋಕ್ಕಿಲ್ಲ ಅಂತ ಹೇಳಿ ಸರಿಯಾದ ನಿರ್ಧಾರ ತಗೊಂಡೆ ಅಂತ ಮೋಸ ಮಾಡಿದವಳಿಗೆ ಸರಿಯಾದ ಪಾಠನೇ ಕಲಿಸ್ತಿದ್ಯಾ. ಅದೇನೇ ಆದರೂ ಸರಿನೇ, ನೀನು ಮಾತ್ರ ಅವಳ ಆಟಕ್ಕೆ ಜಗ್ಬೇಡ. ಶಿಕ್ಷೆ ಮಣ್ಣು ಮಸಿ ಅಂತ ಅವಳು ಏನೇ ಆಟ ಮಾಡಿದ್ರೂ ನೀ ಮಾತ್ರ ಅವಳ ಮಾತಿಗೆ ಬಗ್ಗಕ್ಕೆ ಹೋಗಬೇಡ ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ವಿನಂತಿ ಕೂಡ, ಹೌದು ಭದ್ರಮಾಮ, ಏನೋ ಹೊಸ ಪ್ಲ್ಯಾನ್ ಮಾಡಿಕೊಂಡೆ ಅವಳು ಇಲ್ಲಿಗೆ ಬಂದಿದ್ದಾಳೆ. ಅದಕ್ಕೆ ಅವಳು ಏನೇ ಹೇಳಿದ್ರು ಅವಳ ಜೊತೆಗೆ ನೀನು ಬಾಳಕ್ಕಿಲ್ಲ ಅಂತಲೇ ಹೇಳು. ಅವಳ ಆಟಕ್ಕೆ ಮತ್ತೆ ಬಲಿಯಾಗಬೇಡ ನೀನಂತ ವಿನಂತಿ ಹೇಳ್ತಾರೆ. ಆಗ ಚಿತ್ರ, ಸರಿಯಾಗಿ ಹೇಳ್ದೆ ವಿನಂತಿ. ಭದ್ರ ಅವಳು ಆಡಿದ್ದು ಒಂದಾ ಎರಡ ಆಟ, ಎಷ್ಟೊಂದು ದಿನ ನಮ್ಮೆಲ್ಲರನ್ನೂ ಯಾಮಾರಿಸ್ತಾ ಬಂದವಳೆ. ಈಗ ನೋಡಿದ್ರೆ ಏನೋ ಹೊಸ ಪ್ಲಾನ್ ಮಾಡಿಕೊಂಡೇ ಬಂದಂಗೈತೆ ಅಂತ ಚಿತ್ರ ಹೇಳ್ತಾರೆ. ಈ ಕಡೆ ಈಶ್ವರಿ ಕೂಡ, ಭದ್ರ, ನೀನು ಏನು ತೀರ್ಮಾನ ತಗೊಂಡಿದ್ಯೋ ಅದಕ್ಕೆ ನಮ್ಮ ಒಪ್ಪಿಗೆ ಐತೆ. ಹೀಗೇನೆ ಮುಂದುವರಿಸ್ತಾ ಇರು. ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸನ್ನ ಬದಲಾಯಿಸೋಕ್ಕೆ ಹೋಗಬೇಡ. ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ, ಸರಿನೇ ಅಂತ ಹೇಳಿದಾಗ ಅವನು ಕೇಳಿಸ್ಕೊಂಡು ಭದ್ರ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾನೆ. ದೂರದಲ್ಲಿ ನಿಂತ್ಕೊಂಡು ಅಮ್ಮಮ್ಮ ಮತ್ತು ಮೋನಾ ಇದನ್ನು ನೋಡ್ತಾ ಇರ್ತಾರೆ. ನಂತರ ಅಮ್ಮಮ್ಮ ನೋಡಿದ್ದೇನೆ ಎಲ್ಲರೂ ಸೇರಿಕೊಂಡು ನನ್ನ ಮೊಮ್ಮಗನಿಗೆ ಬುದ್ಧಿ ಹೇಳಿದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಅವನ ತಲೆ ಕೆಡ್ಸೋಕ್ಕೆ ನೋಡ್ತವ್ರೆ. ಏನೋ ಆ ವಿದ್ಯೆ ಮನೆಗೆ ಬಂದಳು ಎಲ್ಲರ ಸರಿ ಹೋಯ್ತದೆ ಅಂತ ಅಂದ್ಕೊಂಡ್ರೆ ಏನೇ ಮೋನಾ ಹೀಗಾಗೋಯ್ತು ಅಂತ ಕೇಳಿದಾಗ, ಅತ್ತೆ, ಇಲ್ಲಿ ತನಕ ಬಂದಿದ್ದ ಮೇಲೆ ಅದು ಸರಿ ಹೋಗದೆ ಬರ್ತಾ ನೋಡ್ತಾ ಇರಿ, ಹೊಸ ದಿನದಲ್ಲೇ ಇದೆಲ್ಲ ಸರಿ ಹೋಗ್ತದೆ ಅಂತ ಮೋನಾ ಹೇಳಿದಾಗ, ನಿನ್ನ ಬಾಯಿಗೆ ಹರಕೆ ಅಂತ ಆದರೆ ಸಾಕು ಅಂತ ಅಮ್ಮಮ್ಮ ಹೇಳ್ತಾರೆ. ಇದನ್ನೆಲ್ಲ ನೋಡಿದ್ರೆ ಮನೇಲೆ ನಮ್ಮವರೇ ಎಷ್ಟು ಇದು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಭದ್ರನ ಮನಸ್ಸಲ್ಲಿ ವಿದ್ಯುತ್ ಬಗ್ಗೆ ಏನಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕೋಪ ಮಾಡ್ಕೊಂಡಿದ್ದಾನೋ ಇಲ್ಲ ಪ್ರೀತಿ ಇದೆಯೋ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆಗ ಮನೆ ಎದುರುಗಡೆ ಪೊಲೀಸ್ ಜೀಪ್ ಮತ್ತು ಲಾಯರ್ ಬರ್ತಾರೆ. ಅದನ್ನು ನೋಡಿಕೊಂಡು ಮನೆ ಕೆಲಸದವರು ಅಮ್ಮಮ್ಮನ ಹತ್ರ ಬಂದ್ಬಿಟ್ಟು, ಲಾಯರ್ ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು, ಸರಿ, ನೀನು ಅವರನ್ನು ಹೊರಗೆ ಬರೋಕ್ಕೆ ಹೇಳು, ಅದನ್ನು ನಾನು ಶಿವರಾಮೇಗೌಡರಿಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಮೋನಾ ಹೋಗಿ ಶಿವರಾಮೇಗೌಡರಿಗೆ ಈ ವಿಷಯನ ಹೇಳಿ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿದಾಗ, ಸರಿ ಅತ್ತೆ ಅಂತ ಮೋನಾ ತಿರುಗಿದಾಗ ಶಿವರಾಮೇಗೌಡರು ಮತ್ತು ಗೋವಿಂದರಾವ್ ಅವರು ಹೊರಗಡೆ ಬರ್ತಾ ಇರ್ತಾರೆ. ಅದನ್ನು ನೋಡಿಕೊಂಡು, ನೀನೇ ಬಂದ್ಯಾ ಅಂತ ಅಮ್ಮ ಕೇಳಿದಾಗ, ಹ್ಞೂ ಅಮ್ಮ, ಯಾಕೆ ಏನಾಯಿತು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಆಗ ಮೋನಾ, ಅದು ಮನೆಗೆ ವಕೀಲರು ಪೊಲೀಸರು ಅವರು ಬಂದವರಂತೆ ಅಂತ ಮೋನಾ ಹೇಳಿದಾಗ, ವಕೀಲರು ಈ ಸಮಯದಾಗೆ ಪೊಲೀಸರು ಯಾಕೆ ಮತ್ತೆ ಮನೆಗಂಟ ಬರ್ತವ್ರೆ ಅಂತ ಶಿವರಾಮೇಗೌಡರು ಕೇಳಿದಾಗ, ಅದು ವಿದ್ಯನ್ ವಕೀಲರು ಅಂತ ಮೋನಾ ಹೇಳ್ತಿರುವಾಗ ಅದೇ ಟೈಮಲ್ಲಿ ಮನೆ ಕೆಲಸದವರು ಅವ್ರನ್ನ ನೋಡಿಕೊಂಡು
ಕರ್ಕೊಂಡು ಒಳಗಡೆ ಬರ್ತಾರೆ. ನಂತರ ಶಿವರಾಮೇಗೌಡರು ಬನ್ನಿ ಬನ್ನಿ ಅಂತ ಕರೀತಾರೆ. ನಂತರ ಏನು ವಿಷಯ ಇಲ್ಲಿ ಗಂಟ ಬಂದಿದ್ದೀರಲ್ಲ ಅಂತ ಹೇಳಿದಾಗ ವಿದ್ಯೆನ ವಿಷಯನೇ ಮಾತಾಡೋಣ ಅಂತ ಬಂದ್ವಿ. ನಿಮಗೆ ಎಲ್ಲ ವಿಷಯ ಗೊತ್ತಾಯ್ತಲ್ವ ಸರ್ ಅಂತ ವಿದ್ಯೆನ ಪರ ವಕೀಲರು ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡು ಸರಿ ಆಯಿತು, ನಿಂತ್ಕೊಂಡೆ ಯಾಕೆ ಮಾತಾಡಬೇಕು, ಅವ್ರಿಗೆ ಒಸಿ ಚೇರ್ ಹಾಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಚೇರ್ ಹಾಕಿಸಿ ಇನ್ನೊಂದು ಅವರಿಬ್ರು ಕೂರಬೇಕು ಅನ್ನೋ ಅಷ್ಟರಲ್ಲಿ ಸಾವಿತ್ರಿ ಅಲ್ಲಿಗೆ ಬಂದ್ಬಿಟ್ಟು ಅಣ್ಣ ನಿನಗೇನು ಬುದ್ಧಿ ಆಯಿತೋ, ಶತ್ರುಗಳನ್ನ ಮನೆಗೆ ಬಂದಾಗ ಅವ್ರಿಗೆ ಚಾಪೆ ಹಾಸಿ ಕೊಟ್ಟು ಮಲಗಿ ಅಂತ ಹೇಳ್ತಾ ಇದೆಯಲ್ಲ, ಅವರು ನಮಗೆ ಬೇಡ ಅಂತ ಅಂದ್ಕೊಂಡಿದ್ದವರಲ್ಲ. ಅವಳು ವಕೀಲರು, ಅವಳಿಗೆ ಯಾಕೆ ನೀನು ಕರೆಯೋಕ್ಕೆ ಹೇಳ್ತಾ ಇದೀಯಾ ಅಂತ ಸಾವಿತ್ರಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಶಿವರಾಮೇಗೌಡರು ಸಾವಿತ್ರಿ ಒಸಿ ಬಾಯಿನ ಮುಚ್ಕೊಂಡಿರ್ತೀಯಾ, ನಮ್ಮ ಮನೆಗೆ ಯಾರೇ ಬಂದರೂ ಅವರಿಗೆ ಆತಿಥ್ಯ ಮಾಡೋದು ನಮ್ಮ ಮನೆತನದ ಪದ್ಧತಿ, ಅದನ್ನು ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ಅವಳು ಮಾತಿಗೆ ನೀವು ಬೇಸರ ಮಾಡ್ಕೋಬೇಡಿ, ಕೂತ್ಕೊಳ್ಳಿ ಅಂತ ಶಿವರಾಮೇಗೌಡರು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಅವರಿಬ್ಬರು ಕೂತ್ಕೋತಾರೆ. ನಂತರ ಅಲ್ಲಿಗೆ ಮನೆಯವರೆಲ್ಲ ಬರ್ತಾರೆ. ಶಿವರಾಮೇಗೌಡರು ಹೇಳಿ ಬಂದು ಏನು ವಿಷಯ ಅಂತ ಕೇಳ್ತಾರೆ. ಆಗ ವಿದ್ಯೆನ ಪರ ವಕೀಲರು ನೋಡಿ ನಿಮಗೆ ಜಡ್ಜ್ಮೆಂಟ್ ಏನು ಬಂದಿದೆ ಅಂತ ಈಗಾಗಲೇ ಗೊತ್ತಿದೆ. 6 ತಿಂಗಳು ವಿದ್ಯಾ ಮತ್ತು ಭದ್ರಾ ಜೊತೆಯಾಗಿರಬೇಕು, ಆದರೆ ವಿದ್ಯಾ ಈಗ ಔಟ್ ಹೌಸಲ್ಲಿ ಇದ್ದಾಳೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಭದ್ರಾ ಅವಳ ಜೊತೆನೇ ಹೋಗಲೇಬೇಕು ಅಂತ ವಕೀಲರು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ ಸಾಧ್ಯನೇ ಇಲ್ಲ, ನಮ್ಮ ಮನೆ ಮಗ ಯಾಕೆ ಅಲ್ಲೋ ಬೀದಿ ಬಿಕಾರಿ ಥರ ಅಲ್ಲಿರಬೇಕು, ಅವನ ಮನೆ ಇದು, ಅವನು ಇಲ್ಲೇ ಇರ್ತಾನೆ, ಅವಳು ಔಟ್ ಹೌಸಲ್ಲಿ ಹೋದ್ಲು ಅಂತ ನಮ್ಮ ಮಗನನ್ನು ಔಟ್ ಹೌಸ್ಗೆ ಕಳ್ಸೋಕ್ಕಾಯ್ತದ, ಅದು ಸಾಧ್ಯನೇ ಇಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ನೋಡಿ ಸರ್, ನೀವು ಮಂತ್ರಿ ಆಗಿರೋ ಕಾರಣಕ್ಕೆ ನಾವು ಈ ತೀರ್ಮಾನ ಬದಲಾಯಿಸಬೇಕಾಗಿಲ್ಲ ಅಂತ ಸಾವಿತ್ರಿ ಮುಂದೆ ವಕೀಲರು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಈ ಕಡೆ ಸಾವಿತ್ರಿ ಸೈಲೆಂಟಾಗಿ ಹೋಗ್ತಾರೆ. ನಂತರ ಭದ್ರಾ ಬಂದ್ಬಿಟ್ಟು ನಾನು ಎಲ್ಲಿಗೂ ಹೋಗೋಕ್ಕಿಲ್ಲ ಅಂತ ಹೇಳ್ಬಿಡ್ತಾನೆ. ಅದನ್ನು ನೋಡಿಕೊಂಡು ನೋಡಿ ನಮ್ಮ ತಂದೆ ಮಂತ್ರಿ ಅವರಿಗೆ ಕೋರ್ಟು ಕಾನೂನು ಏನು ಅಂತ ಚೆನ್ನಾಗಿ ಗೊತ್ತಿದೆ, ಒಂದು ಸಾರಿ ಜಡ್ಜ್ಮೆಂಟ್ ಬಂದಮೇಲೆ ಆ ಜಡ್ಜ್ಮೆಂಟ್ ನಾವೆಲ್ಲರೂ ಬೆಲೆ ಕೊಡಲೇಬೇಕು, ತಲೆ ಬಾಗಲೇಬೇಕು, ಇಲ್ಲ ಅಂತಂದರೆ ನಾವು ಆ ಜಡ್ಜ್ಗೆ ಮಾಡೋ ಅವಮಾನ ಆಗುತ್ತೆ, ಅದರಿಂದ ಮುಂದೆ ಬರೋ ಪರಿಣಾಮ ನೀವೇ ಎದುರಿಸಬೇಕಾಗುತ್ತೆ. 6 ತಿಂಗಳು ನೀವಿಬ್ಬರು ಒಟ್ಟಿಗೆ ಇರಬೇಕು ಅಂದರೆ ಇರಲೇಬೇಕು, ಒಂದು ವೇಳೆ ನೀವೇನಾದರೂ ಈಗ ಆಗಲ್ಲ ಅಂತಂದರೆ 6 ತಿಂಗಳು 6 ವರ್ಷನೂ ಆಗಬಹುದು, ಯೋಚನೆ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ವಕೀಲರು ಮತ್ತೆ ಪೊಲೀಸರು ಹೊರಗಡೆಗೆ ಹೊರಡ್ತಾರೆ. ಆಗ ಶಿವರಾಮೇಗೌಡರು ಎದ್ದು ನಿಂತ್ಕೊಂಡು ವಕೀಲಮ್ಮ, ನಾವು ಯಾವತ್ತೂ ಕಾನೂನಿಗೆ ತಲೆಬಾಗಿ ನಡೆದೇವು ಹೊರತು ನಾವು ಧಿಕ್ಕರಿಸಲ್ಲ, ನನ್ನ ಮಗ ಅಲ್ಲಿಗೆ ಹೋಗ್ತಾನೆ ಅಲ್ಲೇನಲ್ಲ ಅಂತ ಶಿವರಾಮೇಗೌಡರ ಭದ್ರನ ಕಡೆ ನೋಡಿದಾಗ ಭದ್ರನಿಗೆ ತುಂಬಾ ಶಾಕ್ ಆಗುತ್ತೆ. ಬೇರೆ ದಾರಿ ಇಲ್ಲದೆ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾನೆ. ನಂತರ ಸಾವಿತ್ರಿ ಬರ್ತೀನಿ ಅಂತ ವಕೀಲರು ಮತ್ತು ಪೊಲೀಸರೆಲ್ಲರೂ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಭದ್ರಾ ಏನಿದು ಅಪ್ಪಯ್ಯ, ಅದೇನು ಏನೇ ಆದರೂ ಸರಿ ಮಗ, ನೀನು ಎಲ್ಲಿಗೂ ಹೋಗಬೇಡ ಅಂತ ನನ್ನ ಪರ ನಿಂತ್ಕೋತಾರೆ ಅಂತ ಅಂದ್ಕೊಂಡ್ರೆ ಕಾನೂನಿಗೆ ತಲೆ ಬಾಗ್ತಾನೆ ನನ್ನ ಮಗ ಅಲ್ಲಿಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟಿಯಲ್ಲ, ಈಗ ಏನು ಮಾಡೋದು ನಾನು, ಅವಳು ಇರೋ ಗಂಟ ಹೋಗಬೇಕಾ, ಸಾಧ್ಯನೇ ಇಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾ ರೂಮ್ಗೆ ಹೋಗ್ತಾನೆ ಬೇಜಾರಲ್ಲಿ. ಇನ್ನೊಂದು ಕಡೆ ಅಜ್ಜಿ ಮತ್ತು ಮೋನಾಗೆ ತುಂಬಾ ಖುಷಿ ಆಗ್ತಿರುತ್ತೆ. ಈ ಕಡೆ ಭದ್ರಾ ರೂಮ್ಗೆ ಹೋಗ್ಬಿಟ್ಟು ಯೋಚನೆ ಮಾಡ್ತಿರುವಾಗ ಸಾವಿತ್ರಿ, ವಿನಂತಿ, ಈಶ್ವರಿ, ಚಿತ್ರ ಅಲ್ಲಿಗೆ ಬರ್ತಾರೆ. ನಂತರ ಸಾವಿತ್ರಿ, ಭದ್ರಾ ನೀನು ಅವಳ ಗಂಟೆ ಹೋಗಿ ಬದುಕಬೇಕು, ಬಾಳಬೇಕು, ಹಿಂಗೆ ಆಯ್ತದೆ ಅಂತ ಯೋಚನೆ ಮಾಡ್ತಾ ಇದೆಯಾ ನೋಡು, ಕೋರ್ಟ್ ಜಡ್ಜ್ಮೆಂಟು ಇರೋದು ನೀನು ಅವಳ ಗಟ್ಟ ಇರಬೇಕು ಅಂತ ಹೊರತು ಅವಳ ಜೊತೆ ಸಂಸಾರ ಮಾಡಬೇಕು ಅಂತ ಏನೂ ಇಲ್ಲ. ಇವಾಗ ನೀನು ಅವಳ ಜೊತೆ ಹೋಗಿ ಇರಬೇಕು ತಾನೇ, ಸರಿ ಆಯಿತು ಹೋಗಿ ಅಲ್ಲೇ ಇರು ಅಂತ ಸಾವಿತ್ರಿ ಈಶ್ವರಿ ಹೇಳ್ತಾರೆ. ಚಿಕ್ಕವ್ವ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಭದ್ರಾ ಶಾಕಿಂಗಲ್ಲಿ ಕೇಳಿದಾಗ ವಿನಂತಿ, ಇರು ಮಾವ ನಾನು ಹೇಳ್ತೀನಿ, ನೀನು ಅವಳ ಜೊತೆ ಹೋಗಿ ಇರಬೇಕು, ಆದರೆ ಅವಳಿಗೆ ಗಂಡಾಗಲ್ಲ, ಅವಳನ್ನು ಇಲ್ಲಿಂದ ಹೆಂಗೆ ಓಡಿಸೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಅವಳು ನೀನು ಹೆಂಗೆ ಕಷ್ಟಪಡಬೇಕು ಅಂತಂದರೆ ಸಾಕಪ್ಪ, ಈ ಮನೆ ಸಹವಾಸ ಅಂತ ಅವಳು ಎದ್ನೋ ಬಿದ್ನೋ ಇಲ್ಲಿಂದ ಓಡ್ತಾ ಇರಬೇಕು, ಆ ಥರ ಅವಳಿಗೆ ಚಿತ್ರಹಿಂಸೆ ಕೊಡಬೇಕು ಅಂತ, ಆವಾಗಲೇ ನಮ್ಮ ಮನೆತನಕ್ಕೆ ಅಂಟ್ಕೊಂಡಿರೋ ಶನಿ ದೂರ ಆಗೋದು ಅಂತ ವಿನಂತಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಚಿತ್ರ ಸರಿಯಾಗಿ ಹೇಳಿದೆ ವಿನಂತಿ, ಹೌದು ಭದ್ರಾ ಇವಳು ಇಲ್ಲೇ ಮಹಾರಾಣಿ ಥರ ಇರ್ತೀನಿ ಅಂತ ಬಂದಿದ್ದವಳಲ್ವಾ, ಅವಳ ನಿರ್ಧಾರ ತಪ್ಪು ಅಂತ ನೀನೇ ಅವಳಿಗೆ ಅರ್ಥ ಮಾಡಿಸ್ಬೇಕು, ನಾವು ಯಾವತ್ತಿದ್ರೂ ದೂರ ಆಗೋ ಗಂಡ ಹೆಂಡತಿ ಹತ್ರ ಆಗೋರಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸು, ಅವಳನ್ನ ದಾರಿಗೆ ಅಡ್ಡ ನಿಂತ್ಕೋ, ದಾರಿನ ಅವಳಿಗೆ ತೋರಿಸ್ಬಿಟ್ಟು ನೀನು ಮತ್ತೆ ಈ ಮನೆಗೆ ವಾಪಸ್ ಬಾ ಅಂತ ಚಿತ್ರ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ ಈಶ್ವರನು
ಏನೋ ಹೇಳ್ತಾರೆ. ನಂತರ ಭದ್ರ ಸರಿ ಆಯ್ತು ಅಂತ ಒಪ್ಪಿಕೊಳ್ತಾನೆ. ನಂತರ ಚಿತ್ರ ಮತ್ತೆ ವಿನಂತಿಗೆ ಭದ್ರನ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ತಾರೆ. ನಂತರ ಯೋಚನೆ ಮಾಡಬೇಡ ಭದ್ರ, ನಿನ್ನ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ, ಹೋಗ್ಬಿಟ್ ಬಾ ಅಂತ ಅವರು ಮುಂದಕ್ಕೆ ದೂಡ್ತಾರೆ. ಭದ್ರನ ಬೇರೆ ದಾರಿ ಇಲ್ಲದೆ ಭದ್ರ ಬ್ಯಾಗ್ ತಗೊಂಡು ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಅಮ್ಮಮ್ಮ, ಮೋನ, ಶಿವರಾಮೇಗೌಡರು ಯಾರೂ ಇರೋದಿಲ್ಲ. ಬೇಸರ ಮಾಡ್ಕೊಂಡು ಎಲ್ರೂ ನನ್ನ ತಡೀತಾರೆ ಅಂತ ಅನ್ಕೊಂಡ್ರೆ ಅವರೆಲ್ಲರೂ ನನ್ನನ್ನು ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತವ್ರಲ್ಲ. ಇರ್ಲಿ, ಅವಳು ಅದೇನೋ ನನ್ನ ಜೊತೆ ಬಾಳ್ತೀನೋ ಅಂತ ನಾನೇ ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗೆಸ್ಟ್ ಹೌಸ್ಗೆ ಬಂದ್ಬಿಟ್ಟು ಬಾಗ್ಲನ್ನ ದಬಡಬ ಅಂತ ಬಡಿತಾನೆ. ಒಳಗಡೆ ವಿದ್ಯಾ ಓದ್ತಾ ಇರ್ತಾಳೆ. ಯಾರು ಅಂತ ಕೇಳಿದ್ರೆ ಭದ್ರ ನಾನು ಅಂತ ಹೇಳೋದೇ ಇಲ್ಲ. ವಿದ್ಯಾ ಮತ್ತೆ ಕೇಳಿದಾಗ ಬಾಗ್ಲು ಡಬಡಬ ಅಂತಾನೆ ಬಡಿತಾರೆ. ಯಾರೋ ಬಾಗ್ಲತ್ರ ಬಂದವ್ರಲ್ಲ, ಯಾರು ಅಂತ ಕೇಳಿದ್ರು ಹೇಳ್ತಿಲ್ವಲ್ಲ ಅಂತ ಸುಮ್ಮನೆ ವಿದ್ಯಾ ತನ್ನ ಪಾಡಿಗೆ ಓದ್ತಾನೆ ಇರ್ತಾಳೆ. ಪುನಃ ಬಾಗಿಲನ್ನ ಬಡಿತಾನೆ ಇರ್ತಾರೆ. ಪುನಃ ವಿದ್ಯೆ, ಯಾರು ಅಂತ ಕೇಳ್ತಾ ಇದ್ದೀನಿ ತಾನೇ, ಯಾರು ಕೂಡ ಬಾಯ್ಬಿಟ್ಟು ಹೊಸಿ ಮಾತಾಡಬಾರ್ದೆ ಅಂತ ಹೇಳ್ತಾಳೆ. ನಿನ್ಗೆಷ್ಟು ಕೊಬ್ಬು ಅಂತ ಭದ್ರ ಮನ್ಸಲ್ಲಿ ಬೈಕೋತಾ ಇರ್ತಾನೆ. ನಾನಿನ್ನು ಗೌಡ್ರು ಬಂದಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ನಿನ್ನ ಬಾಯಿ ಏನು ಬಿದ್ದೋಯ್ತಿತ್ತೆ ಅಂತ ವಿದ್ಯೆ ಕೇಳಿದಾಗ, ಏನು ಮಾತಾಡ್ತಿದ್ಯಾ, ಏನು ಎಲ್ಲ ನೀನು ಅಂದ್ಕೊಂಡಾಗೆ ಆಯ್ತೈತೆ ಅಂತ ಹೆಮ್ಮೆ ಪಡ್ತಿದ್ಯಾ ತಾನೇ, ಅದೆಲ್ಲ ಆಗಕ್ಕಿಲ್ಲ ಕಣೆ, ಯಾವತ್ತೂ ನಾನು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕಿಲ್ಲ ಅಂತ ಭದ್ರ ಹೇಳಿದಾಗ, ನಾನೇನು ನೀವು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ ಅಂತ ಕಾಯ್ಕೊಂಡು ಕೂತ್ಕೊಂಡಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಆಗ ಭದ್ರ ತನ್ನ ಕೈಯಲ್ಲಿರೋ ಲಗೇಜ್ನ ಬಿಸಾಕ್ಬಿಟ್ಟು, ನೋಡು, ಇನ್ನು ಮುಂದೆ ಗುಟೆ ನೀನು ನಾನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ. ನಾನು ಕೂತ್ಕೋ ಅಂದರೆ ಕೂತ್ಕೋಬೇಕು, ನಿಂತ್ಕೋ ಅಂದರೆ ನಿಂತ್ಕೋಬೇಕು. ತಗೋ ಅಲ್ಲಿ ನನ್ನ ಲಗೇಜ್ ಬಟ್ಟೆ ತಂದವನಿ ತಾನೆ, ಅದನ್ನೆಲ್ಲ ಐರನ್ ಮಾಡಿ ಒಗೆದು ಐರನ್ ಮಾಡಿ ಮಡಚಿ ಸೈಡ್ಗೆ ಇಟ್ಬಿಡು ಅಂತ ಭದ್ರ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ವಿದ್ಯಾ ಜೋರಾಗಿ ನಗ್ತಾ ಇರ್ತಾಳೆ. ಇದನ್ನು ನೋಡಿಕೊಂಡು, ಯಾಕಮ್ಮಿ ನಗ್ತಾ ಇದೆಯಾ, ಹುಚ್ಚಿಗಿಚ್ಚು ಹಿಡಿತಾ ನಿಂಗೆ ಅಂತ ಭದ್ರ ಕೇಳಿದಾಗ, ಅಲ್ಲ, ಕನಸು ಕಾಣೋಕ್ಕೂ ಒಂದು ಮಿತಿ ಐತೆ, ಹಗಲ್ಗನಸಲ್ಲೇ ಕಾಣ್ತಾ ಇದೆಯಲ್ಲ, ಅದನ್ನು ನೋಡಿ ನಗು ಬರ್ದೆ ಇನ್ನೇನು ಮತ್ತೆ. ನೋಡಿ, ಕೋರ್ಟ್ನಲ್ಲಿ ಆರ್ಡರ್ ಬಂದಿರೋದು, ನಾನು ನಿಮ್ಮ ಜೊತೆ ಬಾಳ್ಬೇಕೇ ಹೊರತು ನಿಮ್ಮ ಕೆಲಸನೆಲ್ಲ ಮಾಡಿಕೊಂಡು ಗುಲಾಮ್ಗಿರಿ ಮಾಡಿಕೊಂಡು ಬಿದ್ದಿರಬೇಕು ಅಂತ ಏನು ನೋಟಿಸ್ ಬಂದಿಲ್ಲ. ಬೇಕಾದರೆ ನೀವೇ ಜೋಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತನ್ನ ಪಾಡಿ ತಾನು ಓದ್ಕೊಂಡು ಶುರು ಮಾಡ್ತಾಳೆ ವಿದ್ಯೆ. ಅದನ್ನು ನೋಡಿಬಿಟ್ಟು, ನಿನ್ನ ನೋಡ್ಕೊ ಏನು ಮಾಡ್ತೀನಿ ಅಂತ ಅಲ್ಲಿರೋ ಗೋಡೆಗೆ ಕೈನ ಹೊರ್ಕೋತಾರೆ. ಆಮೇಲೆ ಅಂತ ಜೋರಾಗಿ ಕಿರ್ಚ್ಕೊಂಡು ನರಳೋಕ್ಕೆ ಶುರು ಮಾಡ್ತಾರೆ. ಭದ್ರ ಇನ್ನೊಂದು ಕಡೆ ಈಶ್ವರಿ ಚಿತ್ರ ಮಾತಾಡ್ತಿರ್ತಾರೆ. ಆಗ ಈಶ್ವರಿ, ಏನಮ್ಮ ಅವರಿಬ್ಬರು ದೂರ ಆಗ್ತಾರೆ ಅಂತ ಅಂದ್ಕೊಂಡ್ರೆ, ಆ ವಿದ್ಯೆ ಅನ್ನೋ ಪೀಡೆ ತೊಲಗುತ್ತೆ ಅಂತ ಅಂದ್ಕೊಂಡ್ರೆ, ಇಲ್ಲೇ ನೋಡಿದ್ರೆ ಊಟನೇ ಹೊಡಿತು. ಅವಳು ಮತ್ತೆ ಇಲ್ಲಿ ಬಂದು ಒಕ್ಕರ್ಸ್ಕೊಂಡ್ಲೆ, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಅವಳು ಅಲ್ಲೇ ಇರ್ತಾಳೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ವಿ, ಎಲ್ಲ ಊಟ ಆಗೋಯ್ತಲ್ಲಮ್ಮ ಅಂತ ಕೇಳಿಸ್ಕೊಂಡು, ಸುಮ್ಮನಿರು, ಯಾಕೆ ಭಯಪಡ್ತೀಯ, ಇಷ್ಟೆಲ್ಲ ಆದಮೇಲೆ ಭದ್ರ ಮತ್ತೆ ಅವಳನ್ನು ಕ್ಷಮಿಸಿ ಹೆಂಡತಿ ಅಂತ ಒಪ್ಕೋತಾನ, ಅದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದೇನಾದರೂ ಸರಿ, ಅವರಿಬ್ಬರು ದೂರ ಆಗಲೇಬೇಕು ಅಂತ ಈಶ್ವರಿ ಹೇಳಿದಾಗ, ಅಮ್ಮ ಅಂದಾಗ, ನಾವು ಕೂಡ ಅವಳ ಮುಂದೆ ಒಳ್ಳೆಯವ್ರ ಥರ ತೋರಿಸ್ಕೋಬೇಕು, ಇಲ್ಲ ಅಂದರೆ ಸುಭಾಷ್ ಮಾಡಿರೋ ಕೆಲಸ ಎಲ್ಲರ ಮುಂದೆ ಅವಳು ತೆಗೆದುಬಿಡ್ತಾಳೆ ಅಂತ ಚಿತ್ರ ಹೇಳಿದಾಗ, ಅದಕ್ಕೆ ನಾನು ಮಗನೂ ಚೂಟ್ಬಿಟ್ಟು ತೊಟ್ಲು ತೂಗೋ ಕೆಲಸ ಮಾಡ್ತಾಯಿದ್ದೀನಿ, ಹೇಗೆ ಮಗನೂ ನೋಡ್ಕೋಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಹೀಗೆ ಎಲ್ಲನ ಆಟ ಆಡ್ತಿದ್ದೀನಿ ಅಂತ ನೋಡ್ತಾ ಇರು ಅಂತ ಈಶ್ವರಿ ಹೇಳ್ತಾ ತಕ್ಷಣ ಇವರಿಬ್ಬರು ನಗೋಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಸಾವಿತ್ರಿ ವಿನಂತಿ ಚಿಂತೆ ಮಾಡ್ತಿರ್ತಾರೆ. ವಿನಂತಿ, ಅಮ್ಮ, ಒಂದು ವೇಳೆ ಭದ್ರಮ್ಮ ಅವಳನ್ನು ಕ್ಷಮಿಸ್ಬಿಟ್ಟು ಹೆಂಡತಿ ಅಂತ ಒಪ್ಕೊಬಿಟ್ರೆ ಏನಮ್ಮ ಮಾಡೋದು, ಶಾನೆ ಭಯ ಆಗ್ತೈತೆ ಅಂತ ಹೇಳಿದಾಗ, ಅದ್ಯಾಕೆ, ಸಾಧ್ಯನೇ ಇಲ್ಲ ಕಣೆ, ಒಂದು ವೇಳೆ ಅವಳನ್ನು ಕ್ಷಮಿಸಿ ಅವಳನ್ನು ಒಪ್ಕೋತೀನಿ ಅಂತಂದ್ರೂ ಅವಳು ಹೊಟ್ಟೆಗೆ ಬಟ್ಟೆ ಇಟ್ಕೊಂಡು ಮನೆಯವ್ರನ್ನೆಲ್ಲನೂ ಯಾಮಾರಿಸ್ತಾಳ ಭದ್ರ ಕಣ್ಣು ಮುಂದೆ. ಊಟೆ ಭದ್ರ ಅವಳನ್ನು ಏಟು ನಂಬಿದ್ದ. ಒಂದು ಕಾಲದಲ್ಲಿ ಅವಳೇ ನನ್ನ ಜೀವ ಪಾಪುರಾಣ ಅಂತೆಲ್ಲ ಬರೀತಿದ್ದ, ಆದರೆ ಇವಾಗ ಅವಳ ಹೆಸರು ಕೇಳಿದ್ರೆ ಉರಿತಾ ಇದ್ದಾನೆ. ಅದರಲ್ಲಿ ಅವಳನ್ನು ಕ್ಷಮಿಸ್ಬಿಟ್ಟು ಮತ್ತೆ ಅವರಿಬ್ಬರು ಒಂದು ಮಾಡ್ತಕ್ಕೆ ಸಾಧ್ಯ ಇಲ್ಲ ಕಣೆ, ಭದ್ರ ಅವಳನ್ನು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾವಿತ್ರಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ವಿನಂತಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಕಡೆ ರತ್ನ ಫೋನ್ ಮಾಡಿ ವಿದ್ಯೆ ಹತ್ರ ಮನೆ ಒಳಗಡೆ ಹೋಗಿದ್ನೆ ಎಲ್ಲ ವಿಷಯನೂ ಹೇಳಿದಾಗ, ಹ್ಞೂ ಅಮ್ಮ, ಮನೆ ಒಳಗಡೆ ಇದ್ದೀನಿ, ಓದ್ತಾ ಇದ್ದೀನಿ ಅಂತ ಹೇಳಿದಾಗ, ಹೌದಾ, ಹಾಗಾದರೆ ಅಳಿಯಂದ್ರು ರೂಮಲ್ಲೇ ಇದ್ದೀರಾ, ನೀ ಏನಂತಾಗ, ನಾನು ಗೆಸ್ಟ್ ರೂಮಲ್ಲಿ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಏನೇ ನೀನು ಆವಾಗಲೇ ನೋಡಿದ್ರೆ ಮನೆ ಒಳಗಡೆ ಇದ್ದೀನಿ ಅಂತ ಹೇಳ್ತಿದ್ಯಾ,
ಇವಾಗ ನೋಡಿದ್ರೆ ಗೆಸ್ಟ್ ರೂಮಲ್ಲಿ ಇದ್ದೀನಿ ಅಂತ ಏನು ನಡೀತಿದೆ ಅಂತ ಕೇಳ್ತಾರೆ. ಅಮ್ಮ ನಾನು ಮಾಡಿದ್ದು ದೊಡ್ಡ ತಪ್ಪು. ನನ್ನ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ದೀನಿ, ಯಾಮಾರಿಸಿದ್ದೀನಿ. ಆ ತಪ್ಪಿಗೋಸ್ಕರ ನಾನು ಮನೆ ಹೊರಗಡೆ ಬಂದಿದ್ದು, ಅದು ಅವರು ಮಾತಾಡಿದ್ದು ಕೂಡ ನನ್ನ ಮನಸ್ಸಿಗೆ ತುಂಬ ಬೇಸರ ಆಗಿದೆ. ಅದನ್ನೆಲ್ಲ ಮೀರಿ ನಾನು ಅವ್ರ ಮನೆಗೆ ಹೊಸಲು ತುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನಾನಿನ್ನ ಗೆಸ್ಟ್ ಹೌಸಲ್ಲಿ ಇದ್ದೀನಿ ಅಂತ ರತ್ನ ಬೈತಾಳೆ. ಆ ಮಹಾರಾಣಿ ಥರ ಇರಬೇಕಾಗಿರೋ ನೀನು ಇಲ್ಲಿ ಇದೆಯಾ ಅಂತ ಬೈತಾಳೆ. ಹೌದು ಅಮ್ಮ, ನಾ ಮಾಡಿರೋ ತಪ್ಪಿಗೆ ನಾ ಇಲ್ಲೇ ಇರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.